ಸ್ನೇಹಿತರೆ, ನಿಮ್ಮ ದೇಹದಲ್ಲಿ ನೋವು, ಸುಸ್ತು ಹಾಗೂ ಕೈ ಕಾಲುಗಳಲ್ಲಿ ನೋವು, ಮೂಳೆಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತಿದ್ದರೆ, ಕೂದಲು ಉದುರುತ್ತಿದ್ದರೆ, ಕೂದಲು ಒರಟಾಗಿದ್ದರೆ, ಚರ್ಮ ಒಣಗುತ್ತಿದ್ದರೆ ಹಾಗೂ ಉಗುರುಗಳು ತುಂಬಾ ಕಠಿಣವಾಗಿದ್ದರೆ, ಉಗುರುಗಳು ಮುರಿದು ಹೋಗುತ್ತಿದ್ದರೆ, ಮೆಟ್ಟಿಲುಗಳನ್ನು ಹತ್ತುವಾಗ ಸುಸ್ತಾಗುತ್ತಿದ್ದರೆ, ಮೆಟ್ಟಿಲು ಹತ್ತುವಾಗ ಮೊಣಕಾಲುಗಳಲ್ಲಿ ಸಾಕಷ್ಟು ನೋವನ್ನು ಅನುಭವಿಸುತ್ತಿದ್ದರೆ, ಈ ಎಲ್ಲಾ ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ನಿಮ್ಮ ಈ ಎಲ್ಲಾ ಸಮಸ್ಯೆಗಳಿಗೂ ಇಂದು ನಾವು ಈ ವಿಡಿಯೋದಲ್ಲಿ 3 ವಸ್ತುಗಳನ್ನು ತಿಳಿದುಕೊಳ್ಳೋಣ. ಈ 3 ವಸ್ತುಗಳು ನೈಸರ್ಗಿಕವಾದವು. ಈ 3 ವಸ್ತುಗಳನ್ನು ನೀವು ಪ್ರತಿದಿನ ಸೇವಿಸುತ್ತಾ ಬಂದರೆ ಇಂತಹ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ. ಅವುಗಳು ಬುಡದಿಂದಲೇ ಹೊರಟು ಹೋಗುತ್ತವೆ. ಈ ಸಮಸ್ಯೆಗಳು ನಮಗೆ ಇದ್ದವೆ ಎಂದು ನೀವೇ ಅನುಮಾನ ಪಡುತ್ತೀರಿ. ಅಂತಹ 3 ವಸ್ತುಗಳ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗೂ ಅವುಗಳನ್ನು ಯಾವ ರೀತಿ ಬೇರೆ ಬೇರೆಯಾಗಿ ತೆಗೆದುಕೊಳ್ಳಬೇಕು ಹಾಗೂ ಈ ವಿಡಿಯೋದ 2ನೇ ಭಾಗದಲ್ಲಿ ಒಂದು ಮುಖ್ಯವಾದ ಮಾಹಿತಿಯ ಬಗ್ಗೆ ಹೇಳಲಾಗುತ್ತದೆ. ಈ ಮಾಹಿತಿಯನ್ನು ತಿಳಿದುಕೊಂಡು ನೀವು ಈ ವಸ್ತುಗಳನ್ನು ಉಪಯೋಗಿಸಿದರೆ ನಿಮ್ಮ ದೇಹಕ್ಕೆ ಒಳ್ಳೆಯ ಲಾಭ ಸಿಗುತ್ತದೆ. ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಎಂದಿಗೂ ಕಡಿಮೆ ಆಗಬಾರದು ಎಂದರೆ ಈ ಪದಾರ್ಥಗಳನ್ನು ನಿಯಮಿತವಾಗಿ ನಾವು ತೆಗೆದುಕೊಳ್ಳಬೇಕು. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮೊದಲನೆಯದಾಗಿ ಮಖಾನ ಅಂದರೆ ತಾವರೆ ಬೀಜಗಳು. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರುತ್ತದೆ. ಇವುಗಳನ್ನು ಸೇವಿಸುವುದರಿಂದ ನಮ್ಮ ಮೂಳೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ದೊರೆಯುತ್ತದೆ. ಇದರಿಂದಾಗಿ ನಿಮ್ಮ ಮೂಳೆಗಳ ನಡುವೆ ಇರುವ ಗ್ರೀಸ್ ಅಂದರೆ ಕಾರ್ಟಿಲೇಜ್ ಹೆಚ್ಚಾಗುತ್ತದೆ. ನಿಮಗೆ ನಡೆಯಲು, ಓಡಾಡಲು ಇದು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಮಖಾನದಲ್ಲಿ ಮಿನರಲ್ಸ್ ಹಾಗೂ ವಿಟಮಿನ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ನಿಮ್ಮ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸಿ ನಿಮಗೆ ಹೆಚ್ಚಿನ ತಾಕತ್ತನ್ನು ನೀಡುತ್ತವೆ. ನಿಮಗೆ ನೈಸರ್ಗಿಕವಾಗಿ ನಿಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಹಾಗೂ ಮಿನರಲ್ಸ್ಗಳು ಅಗತ್ಯವಿದೆ ಎಂದರೆ ನೀವು ಪ್ರತಿದಿನ 1 ಬಟ್ಟಲಿನಷ್ಟು ಮಖಾನವನ್ನು ಸೇವಿಸಬೇಕು. ಮಖಾನವನ್ನು ಪ್ರತಿದಿನ 1 ಗ್ಲಾಸ್ ಹಾಲಿನೊಂದಿಗೆ ಸೇವಿಸಬೇಕು. ನಿಮಗೆ ಮಖಾನವನ್ನು ಹಾಗೆ ತಿನ್ನಲು ಇಷ್ಟವಿಲ್ಲದಿದ್ದರೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ದೇಸಿ ತುಪ್ಪ ಹಾಕಿ ಫ್ರೈ ಮಾಡಿ, ಅಂದರೆ ಬಿಸಿ ಮಾಡಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೂ ಉಪ್ಪನ್ನು ಹಾಕಿ ಸ್ನ್ಯಾಕ್ಸ್ನ ರೀತಿ ತಿನ್ನಬಹುದು. 2ನೇಯದಾಗಿ ಬಾದಾಮಿ ಅಥವಾ ಆಲ್ಮಂಡ್. ನಿಮ್ಮ ಶಾರೀರಿಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಮಾನಸಿಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ನಿಮ್ಮ ನರಗಳು ಬಲಗೊಳ್ಳುತ್ತವೆ ಮತ್ತು ಸ್ನಾಯುಗಳು ಬಲಗೊಳ್ಳುತ್ತವೆ. ನಿಮ್ಮನ್ನು ಮಾನಸಿಕವಾಗಿ ಬಲಗೊಳ್ಳುವಂತೆ ಮಾಡುತ್ತದೆ ಹಾಗೂ ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಾದಾಮಿಯಲ್ಲಿ ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಸಿಯಂ ಕಂಟೆಂಟ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಬಾದಾಮಿ ಮೂಳೆಗಳ ನಡುವೆ ಇರುವ ಗ್ರೀಸ್ ಅನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ನಿಮಗೆ ನಡೆಯಲು, ಓಡಾಡಲು ತೊಂದರೆ ಆಗದಂತೆ ನೋಡಿಕೊಳ್ಳುತ್ತದೆ. ಬಾದಾಮಿಯಿಂದ ನರಗಳು ಕೂಡ ಬಲಗೊಳ್ಳುತ್ತವೆ. ಇದರಿಂದಾಗಿ ನಿಮ್ಮ ದೇಹದಲ್ಲಿ ಹೊಸ ಶಕ್ತಿ ಉತ್ಪತ್ತಿಯಾಗುವಂತೆ ನೋಡಿಕೊಳ್ಳುತ್ತದೆ. ನಿಮಗೆ ಎಂದಿಗೂ ಸುಸ್ತಾಗದಂತೆ ಇದು ನೋಡಿಕೊಳ್ಳುತ್ತದೆ. ಪ್ರತಿದಿನ ನೀವು ಬಾದಾಮಿಯನ್ನು ತಿನ್ನಲು ಇಷ್ಟಪಟ್ಟರೆ ರಾತ್ರಿ 10 ರಿಂದ 12 ಬಾದಾಮಿಯನ್ನು ನೆನೆಸಿಟ್ಟು ಬೆಳಗ್ಗೆ ನೀವು ಅದರ ಮೇಲಿನ ಸಿಪ್ಪೆ ಅಥವಾ ಪದರವನ್ನು ತೆಗೆದು ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು. ಸಿಪ್ಪೆಯನ್ನು ಹಾಗೆ ಇಟ್ಟುಕೊಂಡು ಕೂಡ ತಿನ್ನಬಹುದು. ಆದರೆ ಸಿಪ್ಪೆ ತೆಗೆದು ತಿಂದರೆ ನಿಮಗೆ ಅದರ ರಿಸಲ್ಟ್ ಬೇಗನೆ ಸಿಗುತ್ತದೆ. 3ನೇಯದಾಗಿ ಅಕ್ರೋಟ್ ಅಥವಾ ವಾಲ್ನಟ್. ಸ್ನೇಹಿತರೆ, ಅಕ್ರೋಟ್ ಅನ್ನು ಡ್ರೈ ಫ್ರೂಟ್ಸ್ನ ರಾಜ ಎಂದು ಕರೆಯುತ್ತಾರೆ. ಇದರೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ನ್ಯೂಟ್ರಿಷನ್ ಇರುತ್ತದೆ. ಇದು ನಿಮ್ಮ ಮೂಳೆ ಹಾಗೂ ಜಾಯಿಂಟ್ಗಳಿಗೆ ತುಂಬಾ ಉಪಯೋಗವಾಗಿದೆ ಹಾಗೂ ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಅಕ್ರೋಟ್ನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಇದು ನಮ್ಮ ಮೂಳೆಗಳ ನಡುವೆ ಸಂಭವಿಸುವ ಆಕ್ಸಿಡೇಟಿವ್ ಸ್ಟ್ರೆಸ್ ಅಥವಾ ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನು ಕಡಿಮೆ ಮಾಡುತ್ತದೆ.
ಇದರಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ ಮೂಳೆಗಳ ನಡುವೆ ಗ್ರೀಸ್ ಅನ್ನು ಹೆಚ್ಚಿಸುತ್ತದೆ. ಅರ್ಥರೈಟಿಸ್ನಿಂದ ಆಗುವ ಊತವನ್ನು ಕೂಡ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅಕ್ರೋಟ್ನಲ್ಲಿ ಮ್ಯಾಂಗನೀಸ್ ಹಾಗೂ ಕಾಪರ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಇವುಗಳು ನಿಮ್ಮ ಮೂಳೆಗಳು ಹಾಗೂ ಮೊಣಕಾಲುಗಳನ್ನು ಬಲಿಷ್ಠವಾಗಿಸುತ್ತವೆ. ಅಕ್ರೋಟ್ನಲ್ಲಿ ಮಿನರಲ್ಸ್, ವಿಟಮಿನ್ಸ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ. ಇವುಗಳು ನಮ್ಮ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸಲು ತುಂಬಾ ಸಹಾಯ ಮಾಡುತ್ತವೆ. ಅದರಿಂದಾಗಿ ನಿಮಗೆ ದಣಿವಾಗುವುದು, ಶಕ್ತಿ ಇಲ್ಲದಂತಾಗುವುದು ಆಗುವುದಿಲ್ಲ. ನೀವು ಅಕ್ರೋಟ್ ಅನ್ನು ಪ್ರತಿದಿನ ಸೇವಿಸುತ್ತೇನೆ ಎಂದರೆ 3 ರಿಂದ 4 ಅಕ್ರೋಟ್ ಅನ್ನು ಸೇವಿಸಬಹುದು. ಮಾರ್ಕೆಟ್ನಲ್ಲಿ ಅದರ ಮೇಲಿನ ಸಿಪ್ಪೆ ತೆಗೆದ ಅಕ್ರೋಟ್ ಸಿಗುತ್ತವೆ. ಅದನ್ನು ನೀವು ಬಳಸಬೇಡಿ, ಏಕೆಂದರೆ ಸಿಪ್ಪೆಯನ್ನು ತೆಗೆದ ಮೇಲೆ ಅಕ್ರೋಟ್ನಲ್ಲಿ ಇರುವ ವಿಟಮಿನ್ಸ್ ಹಾಗೂ ಮಿನರಲ್ಸ್ಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತವೆ. ಅದರಲ್ಲಿರುವ ಆರೋಗ್ಯಕರ ಕೊಬ್ಬು ಕೂಡ ಕಡಿಮೆಯಾಗುತ್ತದೆ. ಆದ್ದರಿಂದ ನೀವು ಸಿಪ್ಪೆ ಇರುವ ಅಕ್ರೋಟ್ ಅನ್ನು ಮನೆಗೆ ತಂದು ಅದರ ಸಿಪ್ಪೆಯನ್ನು ತೆಗೆದ ನಂತರ ಸೇವಿಸುವುದರಿಂದ ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತದೆ. 3 ರಿಂದ 4 ಅಕ್ರೋಟ್ ಅನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಸೇವಿಸುವುದು ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ಈ 3 ವಸ್ತುಗಳು ಮಖನ, ಬಾದಾಮಿ ಹಾಗೂ ಅಕ್ರೋಟ್ ನಿಮ್ಮ ದೇಹದಲ್ಲಿರುವ ಶಕ್ತಿಯನ್ನು ಹಾಗೂ ಕ್ಯಾಲ್ಸಿಯಂ ಅನ್ನು ಮರಳಿಸುವಂತೆ ಮಾಡುತ್ತವೆ. ಇದಕ್ಕಿಂತಲೂ ಇನ್ನು ವೇಗವಾಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಬೇಕೆಂದರೆ ನೀವು ಈ 3 ವಸ್ತುಗಳನ್ನು ಸೇರಿಸಿ ಈ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ. ಅದಕ್ಕಾಗಿ ನೀವು 20 ರಿಂದ 30 ಮಖನವನ್ನು ತೆಗೆದುಕೊಳ್ಳಬೇಕು. 10 ರಿಂದ 15 ಬಾದಾಮಿಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲೂ ಕಾಶ್ಮೀರಿ ಬಾದಾಮಿಯನ್ನು ತೆಗೆದುಕೊಂಡರೆ ನಿಮಗೆ ಇನ್ನೂ ಉಪಯೋಗವಾಗುತ್ತದೆ. ಅರ್ಧ ಚಮಚ ಏಲಕ್ಕಿ ಪುಡಿ ಹಾಗೂ 4 ಅಕ್ರೋಟ್ ಅನ್ನು ತೆಗೆದುಕೊಳ್ಳಿ. ನಂತರ 1 ಸ್ಪೂನ್ ಹುರಿದ ಕರಿ ಎಳ್ಳು, ನಿಮಗೆ ಕರಿ ಎಳ್ಳು ಸಿಗದಿದ್ದರೆ ಬಿಳಿ ಎಳ್ಳನ್ನು ಕೂಡ ಉಪಯೋಗಿಸಬಹುದು. ಆದರೆ ಕರಿ ಎಳ್ಳಿನಲ್ಲಿ ಸಾಕಷ್ಟು ಪ್ರಮಾಣದ ಮಿನರಲ್ಸ್ ಇರುತ್ತದೆ. ಈ ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿಕೊಳ್ಳಬೇಕು. ನಂತರ ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟುಕೊಳ್ಳಿ. ಪ್ರತಿದಿನ 1 ಸ್ಪೂನ್ ಈ ಪುಡಿಯನ್ನು 1 ಗ್ಲಾಸ್ ಹಾಲಿನಲ್ಲಿ ಹಾಕಿ ಬಿಸಿ ಮಾಡಿಕೊಂಡು ಕುಡಿಯಬಹುದು. ಇದರಿಂದಾಗಿ ಈ 4 ಪದಾರ್ಥಗಳು ನಿಮ್ಮ ದೇಹವನ್ನು ಸೇರಿದ ಮೇಲೆ ನಿಮ್ಮ ಮೂಳೆಗಳು, ಮಾಂಸಖಂಡಗಳು, ನರಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಶಕ್ತಿಯನ್ನು ನೀಡುತ್ತವೆ. ನಿಮ್ಮ ಚರ್ಮ ಹಾಗೂ ಕೂದಲಿಗೆ ಇದು ಆರೋಗ್ಯವನ್ನು ತರುತ್ತದೆ. ಕೂದಲು ಉದುರುವುದು ನಿಲ್ಲುತ್ತದೆ. ನಿಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತದೆ. ಈ ಪೌಡರ್ಗಳ ಮಿಶ್ರಣವು ನಿಮ್ಮ ತಲೆಯಿಂದ ಹಿಡಿದು ಪಾದದವರೆಗೂ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ ಏನೆಂದರೆ ಇದನ್ನು ಎಷ್ಟು ದಿನಗಳವರೆಗೆ ತೆಗೆದುಕೊಳ್ಳಬೇಕು ಎನ್ನುವುದು. ಸ್ನೇಹಿತರೆ, ಇದು ಶಕ್ತಿಶಾಲಿಯಾದ ಪೌಡರ್ ಆಗಿದ್ದು ಇದನ್ನು ನೀವು ಪ್ರತಿದಿನವೂ ಸೇವಿಸಬಹುದು. ಇಷ್ಟೇ ದಿನ ತೆಗೆದುಕೊಳ್ಳಬೇಕು ಎನ್ನುವುದೇನೂ ಇಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿ ಇರಬೇಕಾದರೆ ನೀವು ಪ್ರತಿದಿನವೂ ಸೇವಿಸಬೇಕು. ಯಾವುದೇ ಕಾಲದಲ್ಲಾದರೂ ಇದನ್ನು ಸೇವಿಸಬಹುದು. ನೀವು ಬೇಸಿಗೆ ಕಾಲದಲ್ಲಿ ನಿಮ್ಮ ದೇಹ ಉಷ್ಣ ಪ್ರಕೃತಿಯದಾಗಿದ್ದರೆ ಇದನ್ನು ತೆಗೆದುಕೊಂಡ ನಂತರ ನಿಮ್ಮ ದೇಹದಲ್ಲಿ ಬಿಸಿ ಅನುಭವ ಆಗುತ್ತಿದ್ದರೆ ನೀವು ಇದರ ಪ್ರಮಾಣವನ್ನು ಕಡಿಮೆ ಮಾಡಬಹುದು. 1 ಸ್ಪೂನ್ ಬದಲು ಅರ್ಧ ಸ್ಪೂನ್ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.